ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿ ಅವರು. ಭಾಗ 3 ಗಮನ. ಅದರಲ್ಲಿ ಅಧ್ಯಾಯ 26 ಕ್ರೋಧ ತಪ್ತ ಕಾಮಿ. ನನ್ನ ರಾಜ್ಯದ ಯಕಶ್ಚಿತ್ ಶೆಟ್ಟಿಗೆ ಇಷ್ಟೊಂದು ಅಹಂಕಾರವೇ? ಅನರ್ಘ್ಯವಾದ ರತ್ನವು ಯಾವುದೇ ಇದ್ದರೂ ಅದು ರಾಜನಿಗೆ ಸಲ್ಲಬೇಕೆಂಬ ಶಾಸ್ತ್ರ ನಿಯಮವಿಲ್ಲವೇ? ಸ್ವತಃ ರಾಜನೇ ಕಳಿಸಿದ ಬೇಡಿಕೆಯನ್ನು ಉಪಾಯನಗಳನ್ನು ನಿರಾಕರಿಸುವಷ್ಟು ಹಮ್ಮೆ ಆ ತರುಣಿಗೆ. ಕೌಶಿಕ ಕ್ರೋಧತಪ್ತನಾಗಿ ತನ್ನ ಕೊಠಡಿಯಲ್ಲಿ ಶತಪಥ ಕಾಲನ್ನು ಹಾಕುತ್ತಾ ಓಡಿಯಾಡತೊಡಗಿದ. ನೂರಾರು ತರುಣಿಯರು ಕೈಯಲ್ಲಿ ಮಾಲೆ ಹಿಡಿದು ಆತುರರಾಗಿ ನಿಂತಿದ್ದಾರೆ. ಹೀಗಿದ್ದಾಗ ರಾಜನಾದ ನಾನೇ ಮುಂದಾಗಿ ನಿರೂಪ ಕಳಿಸಿದರೆ ಒಲ್ಲೆ ಎನ್ನುವ ಸೊಕ್ಕೋ? ಬಹಳ ಸ್ವಾಭಿಮಾನಿ ಇದ್ದಂತೆ ತೋರುವುದು, ವಸಂತಕ ಹೇಳಿದ. ಇಂತಹ ಒಣ ಸ್ವಾಭಿಮಾನವನ್ನೆಲ್ಲ ನಾನು ಬಲ್ಲೆ, ಬುಸುಗುಡುತ್ತಾ ನುಡಿದ. ಆದರೆ ಪ್ರಭಾವಿ ವ್ಯಕ್ತಿತ್ವ ಆಕೆಯದು. ಅಪೂರ್ವ ರೂಪ ಒಂದೇ ಅಲ್ಲ, ಅಷ್ಟೇ ಮಟ್ಟದ ಗುಣವೂ ಇದೆ. ಆಕೆಯ ಛಲವು ತತ್ವನಿಷ್ಠೆಯ ಪ್ರತೀಕ. ಕಂಠವೋ ವೀಣೆಯಷ್ಟು ಮಧುರ. ನಾನು ಹೋದಾಗ ಪೂಜೆಯಲ್ಲಿ ಕುಳಿತು ಹಾಡುತ್ತಿದ್ದಳೇನೋ. ಆ ಗಾಯನ ದಿಂಚರ ನನ್ನನ್ನು ಮೈಮರೆಸಿತು. ಪೂಜೆಯನ್ನು ಮುಗಿಸಿ ಕೆಳಗಿಳಿದು ಬಂದಾಗ ನಾನು ಎಷ್ಟು ಮಂತ್ರಮುಗ್ಧನಾಗಿ ಇದ್ದೇನೆಂದರೆ ಆಕೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕೆನ್ನಿಸಿತು. ಆದರೆ ಹೊರಗಡೆ ತೋರಿಸಿಕೊಳ್ಳದೆ ಗಂಭೀರನಾಗಿದ್ದೆ, ವಸಂತಕ ಹೇಳಿದ. ಅಂತೂ ಎಲ್ಲರಿಗೂ ಮೋಡಿ ಹಾಕುವ ಕಲೆಯ ಒಳದ್ದಾಗಿದ್ದಂತೆ ತೋರುವುದು, ಕೌಶಿಕನು ಮುಗುಳ್ನಕ್ಕ. ಆಕೆಯ ಹೊಗಳಿಕೆ ತುಂಬ ಪ್ರಿಯವೆನಿಸಿತ್ತು. ಪ್ರಭು, ಇಂತಹವರ ತಂಟೆಗೆ ಹೋಗದೆ ಸುಮ್ಮನಿರುವುದು ಕಡುಲೇಸು. ಆಕೆಯಲ್ಲಿ ಕೇವಲ ಉದ್ದಟತನವಿದ್ದರೆ ಅದನ್ನು ನಾವು ದಂಡದಿಂದ ದಮನಿಸಬಹುದು. ಒಂದು ರೀತಿಯ ದಿಟ್ಟತನ, ಸ್ವತಂತ್ರ ವಿಚಾರ, ಸಾತ್ವಿಕ ಧೈರ್ಯಗಳು ಮೇಳೈಸಿವೆ. ನನಗನ್ನಿಸುತ್ತೆ ನಮ್ಮ ಮುಖ್ಯಮಂತ್ರಿ ಮುರಾರಿಯ ಬದಲಿಗೆ ಆಕೆಗೆ ಆ ಪದವಿ ನೀಡಿದರೆ ಇವನಿಗಿಂತ 100 ಪಾಲು ಸಮರ್ಪಕವಾಗಿ ನಿರ್ವಹಿಸುವಳು. ವಸಂತಕ ಸ್ವಚ್ಛಂದದ ನಗೆನಕ್ಕ. ಮುರಾರಿಯನ್ನು ಅವನು ಅಷ್ಟಾಗಿ ಮೆಚ್ಚುತ್ತಿರಲಿಲ್ಲ. ಕಾರಣವೆಂದರೆ ಮುರಾರಿಯ ನರಿಬುದ್ಧಿ, ನಟನೆಗಳು ವಸಂತಕನನ್ನು ಕೆರಳಿಸುತ್ತಿದ್ದವು. ವಸಂತಕ ವಿಕಟ ಕವಿಯಾಗಿ, ರಸಿಕ ಮಿತ್ರನಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಅವನ ಹೃದಯವು ಬಹು ನಿರ್ಮಲವಾಗಿತ್ತು. ಇನ್ನೊಬ್ಬರ ಮನಸ್ಸನ್ನು ಅರಿಯುವ ಜಾಣ್ಮೆ, ಗುಣವನ್ನು ಕಂಡಲ್ಲಿ ತಲೆಬಾಗುವ ವಿನಯ ವಸಂತಕನಲ್ಲಿ ಒಂದಾಗಿದ್ದವು. ಕೌಶಿಕನು ಈ ಗುಣಕ್ಕಾಗಿಯೇ ವಸಂತಕನನ್ನು ಆಪ್ತನಂತೆ ಇರಿಸಿಕೊಂಡಿದ್ದ. ವಸಂತಕನು ಎಂದೂ ರಾಜದ್ರೋಹ, ಮಿತ್ರದ್ರೋಹ ಮಾಡುವವನಲ್ಲ ಎಂಬ ವಿಶ್ವಾಸ ಕೌಶಿಕನಿಗಿತ್ತು. ಆದರೆ ಮುರಾರಿ ಬುದ್ಧಿವಂತ, ಕಠಿಣ ಪ್ರಸಂಗಗಳಲ್ಲಿ ಮಿದುಳನ್ನು ತ್ವರಿತಗತಿಯಲ್ಲಿ ಓಡಿಸುವವನು, ರಾಜಕಾರಣದಲ್ಲಿ ವಿಚಕ್ಷಣತೆಯಿಂದ ವರ್ತಿಸುವವನು. ಕೌಶಿಕನ ಆಂತರಿಕ ಬದುಕಿಗೆ ಅವನು ಬೇಡವಾದರೂ ರಾಜ್ಯದ ಕ್ಷೇಮಾಭಿವೃದ್ಧಿಗೆ ಅವನು ಬೇಕಾಗಿದ್ದ. ಹೀಗಾಗಿ ಮುರಾರಿಯ ನಾಟಕೀಯ ವರ್ತನೆ ಕೌಶಿಕನಿಗೆ ಸರಿ ಬರುತ್ತಿರಲಿಲ್ಲವಾದರೂ ನಾಡಿನ ಹಿತಾಸಕ್ತಿಗಾಗಿ ಸಹಿಸಿಕೊಂಡು ವರ್ತಿಸುತ್ತಿದ್ದ. ಹಾಂ, ಆಕೆ ಅಷ್ಟು ಬುದ್ಧಿವಂತಳೆ? ಕೌಶಿಕ ಅಭಿಮಾನದಿಂದ ಕೇಳಿದ. ಮಾತು ಅಷ್ಟೇ ಮಧುರ. ಆಕೆ ಶಾಂತವಾಗಿ ಮಾತನಾಡುತ್ತಿದ್ದರೆ ಪ್ರಶಾಂತವಾಗಿ ನಿಂತ ಶುಭ್ರ ಸರೋವರದಂತೆ. ಎಲ್ಲರೂ ತಮ್ಮ ತಮ್ಮ ಅಂತರಾವಲೋಕನ ಮಾಡಲು ತತ್ವದ ಕನ್ನಡಿ ಹಿಡಿಯುವವಳು. ಕೆರಳಿ ಮಾತನಾಡಿದರೆ ತುಂಬಿ ಹರಿಯುವ ಪ್ರವಾಹದಂತೆ ರುದ್ರ ಭೀಕರ, ಆದರೂ ರಮಣೀಯ. ಆವೇಶದಿಂದ ಸಂವಾದಕ್ಕೆ ನಿಂತರೆ ಎತ್ತರದಿಂದ ಧುಮ್ಮಿಕ್ಕುವ ಜಲಪಾತದಂತೆ ಇನ್ನೂ ಸುಂದರ. ಅವಳ ಬಾಯಲ್ಲಿ ಬೈಗುಳಗಳು ಮುತ್ತುಗಳಂತೆ ಉದುರುವವು. ವಸಂತಕ ಹೇಳತೊಡಗಿದ್ದ. ಸಾಕು, ನಿಲ್ಲಿಸು. ನನ್ನ ಮನಸ್ಸಿನ ಉದ್ವೇಗದ ಜ್ವಾಲೆಗೆ ತುಪ್ಪ ಸುರಿಯಬೇಡ. ನೀನಂತೂ ಮಂಕನಾಗಿ ಬರುವಷ್ಟು ಸಮೂಹನಾಸ್ತ್ರ ಬೀರಿದ್ದಾಳೆ. ಬಲು ಚತುರೆ. ಅಭಿಮಾನ ಆನಂದ ಮಿಶ್ರಿತ ನಗೆ ನಕ್ಕ ಕೌಶಿಕ. ನನ್ನದೆಷ್ಟೋ ವಾಸಿ. 2ನೆಯ ನೋಟಕ್ಕೆ ಮಾತಿಗೆ ಮಂತ್ರ ಮುಗ್ಧನಾದೆ. ನೀವು 1ನೆಯ ನೋಟಕ್ಕೆ ಹುಚ್ಚರಾಗಿದ್ದೀರಿ. ಕಾಮಾತುರಾಣಾಂ ನ ಭಯಂ ನ ಲಜ್ಜಾ ಎಂಬಂತೆ ವಿವೇಕಹೀನರಾಗಿ ನೀವು ಆಡುತ್ತಿರುವಾಗ ಆಕೆಯ ಶಕ್ತಿ ಎಷ್ಟಿರಬೇಕು? ವ್ಯಂಗ್ಯ ನಗೆ ನಕ್ಕ ವಸಂತಕ. ಹೂವಿನ ಗುಚ್ಛದ ಮಧ್ಯೆ ಕಲ್ಲನ್ನಿಟ್ಟು ಹೊಡೆಯುತ್ತಿರುವೆ. ನನಗೇ ವ್ಯಂಗ್ಯದ ಶರಗಳನ್ನು ಎಸೆಯುತ್ತಿರುವೆಯಾ? ತಪ್ಪಾಯಿತು, ಕ್ಷಮಿಸಿ ಪ್ರಭು. ನನ್ನ ವಿನಂತಿಯು ಏನೆಂದರೆ, ಮಲಗಿ ನಿದ್ರಿಸುವ ಸರ್ಪವನ್ನು ಚುಚ್ಚಿ ಎಬ್ಬಿಸಿ ಇದುರು ಹಾಕಿಕೊಳ್ಳುವಂತೆ ಆ ಸಾತ್ವಿಕ ಜನರನ್ನು ಕೆರಳಿಸುವುದು. ಆದ್ದರಿಂದ ಈ ವಿಪರೀತದ ಪ್ರಯತ್ನ ಬೇಡ ಎಂಬುದಾಗಿದೆ. ಛೀ, ಹೇಳಿ. ಕೊಟ್ಟ ಕಾರ್ಯವನ್ನು ಪೂರೈಸದೆ ವೇದಾಂತ ಹೇಳಲು ಬಂದೆಯಾ? ಕೌಶಿಕ ಕೆಣಕಿ ಮಾತನಾಡಿದ. ದೇವರನ್ನು ನಂಬಿದ ಆ ಶರಣರೊಡನೆ ಸರಸವಾಡುವುದು ಎಂದರೆ ಕೆನ್ನೆಗೆ ನವೆಯಾಯಿತೆಂದು ಹಾವಿನ ಹೆಡೆಯಿಂದ ಕೆನ್ನೆಯನ್ನು ತುರಿಸಿಕೊಂಡಂತೆ. ಕೂದಲು ಸಿಕ್ಕಾಗಿವೆ ಎಂದು
ಉರಿವ ಕೊಳ್ಳಿಯ ತೆಗೆದುಕೊಂಡು ಸಿಕ್ಕು ಬಿಡಿಸಿಕೊಳ್ಳಲು ಯತ್ನಿಸುವಂತೆ, ಹುಲಿಯ ಮೀಸೆಯನ್ನು ಹಿಡಿದು ಉಯ್ಯಾಲೆ ಆಡುವಂತೆ. ಸಾಕು ನಿಲ್ಲಿಸು ಮಿತ್ರ ನಿನ್ನ ಗೊಡ್ಡು ಉಪದೇಶವನ್ನು. ಆ ವಿರಕ್ತಳ ಉಪದೇಶ ಕೇಳಿಬಂದು ನಿರ್ವೀರ್ಯನಾಗಿ ಮಾತನಾಡಬೇಡ. ಕೌಶಿಕ ಅಸಹನೆಯಿಂದ ಸಿಡಿದೆದ್ದು ನಂತರ ಹೇಳಿದ, ನಿನಗೆ ಶಕ್ತಿ ಇದ್ದರೆ ಒಲಿಸು, ಇಲ್ಲವಾದರೆ ರಾಜಾಜ್ಞೆಯ ಬಲದಿಂದ ಹಿಡಿದು ತಾ. ಅಷ್ಟೂ ಅಸಾಧ್ಯವಾದರೆ ಮಂತ್ರಿವರ್ಯ ಮುರಾರಿಗೆ ಹೇಳು, ಅವನು ಚತುರೋಪಾಯಗಳನ್ನು ಪ್ರಯೋಗಿಸುವನು. ನಾನೆಂದೂ ಇಟ್ಟ ಹೆಜ್ಜೆ ಹಿಂತೆಗೆಯೇ. ಅವಳಿಲ್ಲದೆ ನಾನು ಈ ಇಳೆಯ ಮೇಲೆ ಬದುಕಲಾರೆ. ನನ್ನ ಮನೆ ಮನಗಳನ್ನು ಅವಳು ಇನಿಯಳಾಗಿ ತುಂಬಲೇಬೇಕು. ಕೌಶಿಕ ಆವೇಶದಿಂದ ನುಡಿದು ಒಳಕೋಣೆಗೆ ಹೋದಾಗ ವಸಂತಕ ಮೌನವಾಂತು ಕುಳಿತ. ಈ ವಿಷಯದಲ್ಲಿ ಹಿಂಜರಿದು ರಾಜನ ಅವಕೃಪೆಗೆ ಪಾತ್ರನಾಗುವುದು ಇಷ್ಟವಿರಲಿಲ್ಲ, ಅಥವಾ ಮುರಾರಿಗೆ ವಹಿಸಿಕೊಟ್ಟು ಯಶಸ್ಸನ್ನು ಅವನಿಗೆ ಬಿಟ್ಟುಕೊಡಲು ಸಿದ್ಧನಿರಲಿಲ್ಲ. ಅಲ್ಲದೆ 2 ದಿನಗಳಲ್ಲಿ ಕಳೆಗುಂದಿದ ರಾಜನ ಮುಖವನ್ನು ಕಂಡು ಅವನ ಹೃದಯ ಹಿಂಡಿ ಹೋಗಿತ್ತು. ಈ ಪ್ರಸಂಗದಲ್ಲಿಲ್ಲದೆ ರಾಜನ ಉಪ್ಪಿನ ಋಣವನ್ನು ಇನ್ಯಾವಾಗ ತೀರಿಸುವುದು ಎಂದುಕೊಂಡ. ನ್ಯಾಯವೋ ಅನ್ಯಾಯವೋ, ಸರಿಯೋ ತಪ್ಪೋ, ಪುಣ್ಯವೋ ಪಾಪವೋ ಅದನ್ನಾಲೋಚಿಸದೆ ಕರ್ಣನಂತೆ ಒಡೆಯನ ಮಾತನ್ನು ನಡೆಸುವುದೇ ತನ್ನ ಧರ್ಮವೆಂದುಕೊಂಡು ವಸಂತಕ ತನ್ನ ಮನೆಗೆ ನಡೆದನು. ಮಹಾದೇವಿಯ ಮನಸ್ಸು ದುಗುಡಗೊಂಡಿತ್ತು. ಬಾಯಿಯೊಳಗೆ ಬಿರುಸಾದ ಕಡುಬು ತುರುಕಲ್ಪಟ್ಟು ನುಂಗಲಾರದೆ ಒದ್ದಾಡುವ ಎಳೆಯ ಕೂಸಿನಂತೆ ಸಂಕಟ ಪಡತೊಡಗಿದ್ದಳು. ಆಳವಾದ ಕೊಳದಲ್ಲಿ ಸಿಕ್ಕುಬಿದ್ದು ಪರಿತಪಿಸುತ್ತಾ ನಿಂತವನು ಬೆಟ್ಟದ ತುದಿಯಿಂದ ಬಂಡೆಯೊಂದು ಉರುಳುತ್ತಾ ಮೇಲೆ ಬೀಳಲು ಬರುವುದನ್ನು ಕಂಡಾಗ ವಿಫಲನಾಗುವಂತೆ ಬಂದೆರಗಿದ ವಿಪತ್ತು ಭಯಂಕರವಾಗಿ ಕಂಡು ಮಹಾದೇವಿ ತಳಮಳಿಸತೊಡಗಿದಳು. ಅದರೊಡನೆ ಲಿಂಗಮ್ಮನು ಒಂದು ಸೂಚನೆಯನ್ನು ಪರಿಹಾರವೆಂಬಂತೆ ನೀಡಿದಳು. ರಾಜಶೇಖರ ಬಂದು ಸಾಂತ್ವನ ನೀಡಿದುದರಿಂದ ಓಂಕಾರ ಶೆಟ್ಟಿಗೆ ಎಷ್ಟೋ ಧೈರ್ಯ ಬಂದಿತ್ತು. ಎಲ್ಲರೂ ಬಂದು ಅವನ ಮಗಳು ಮಾತನಾಡುತ್ತಿರುವುದು ಅಪರಾಧ, ರಾಜದ್ರೋಹ ಎಂಬಂತೆ ಮಾತನಾಡತೊಡಗಿದಾಗ ಓಂಕಾರ ಶೆಟ್ಟಿ ಭ್ರಾಂತನಾಗಿ ಬಿಟ್ಟಿದ್ದ. ಆದರೆ ರಾಜಶೇಖರ ಓಂಕಾರ ಶೆಟ್ಟಿಯ ನಿಲುಮೆಯನ್ನು ಸಮರ್ಥಿಸಿದಾಗ ಬಾಯಾರಿಕೆಯಿಂದ ಸಾಯುವವನ ಬಾಯಿಗೆ ನೀರನ್ನು ಹನಿಸಿದಂತಾಗಿತ್ತು. ಗಾಢವಾದ ಕತ್ತಲೆಯಲ್ಲಿ ದಾರಿ ತಪ್ಪಿ ದಟ್ಟಾರಣ್ಯದಲ್ಲಿ ಸಿಕ್ಕಿ ಪರಿತಪಿಸುತ್ತಾ ಕೈಕಾಲು ಮನದಣಿದವನಿಗೆ ಮಿಣುಕು ಪ್ರಕಾಶವೊಂದು ದೂರದಲ್ಲಿ ಕಂಡಂತಾಗಿತ್ತು. ಅವಿವೇಕಿಗಳು 100 ಜನ ಮೆಚ್ಚಿಕೊಳ್ಳುವುದಕ್ಕಿಂತ ವಿವೇಕಿಯೊಬ್ಬ ಸೈ ಎಂದರೆ ಸಾಕು ಎಂದು ಸಮಾಧಾನ ತಾಳಿಕೊಂಡ. ರಾಜಶೇಖರ ಹೊಸ್ತಿಲನ್ನು ದಾಟುತ್ತಿದ್ದಂತೆಯೇ ಓಂಕಾರ ಶೆಟ್ಟಿಯ ತಡೆದಿಟ್ಟ ಅಭಿಮಾನ ಉಕ್ಕಿ ಹರಿಯಿತು. ಮಹಾದೇವಿ, ರಾಜಣ್ಣ ಬಹಳ ವಿವೇಕಿ, ತುಂಬಿದ ಕೊಡದಂತೆ ಸದ್ಗುಣವಂತ, ವಯಸ್ಸಿಗೆ ಮೀರಿದ ವಿಚಾರಶೀಲತೆ, ದಿಟ್ಟತನ ಅಲ್ಲವೇ? ಹೌದಪ್ಪ, ಉಡುತಡಿಯಲ್ಲಿಯೇ ಇಂತಹ ವಿವೇಕಿಗಳು ಮತ್ತಾರೂ ಇದ್ದಂತೆ ತೋರದು. ಆ ರಾಜನಿಗಿಂತಲೂ 100 ಪಟ್ಟು ಘನವಂತ. ಮಹಾದೇವಿ ಪ್ರತಿಕ್ರಿಯೆ ತೋರಿಸಿದಳು. ನನಗೆ ಈ ಕತ್ತಲೆಯಲ್ಲಿ ಮಿಣುಕು ದೀಪದಂತೆ ಒಂದು ಪರಿಹಾರವು ಕಾಣುತ್ತಿದೆ, ಹೇಳಲೇ? ಲಿಂಗಮ್ಮ ಮಾತು ತೆಗೆದಳು. ಅವಶ್ಯವಾಗಿ ಹೇಳು. ಯಾರಿಂದಲಾದರೂ ಪರಿಹಾರ ಸಿಕ್ಕರೆ ಸಾಕು. ಲಗ್ನವಾಗಿ ಮಾಂಗಲ್ಯ ಧಾರಣೆಯಾದ ಮೇಲೆ ರಾಜನಿರಲಿ, ದೇವನೂ ಸಹ ಕಣ್ಣು ಹಾಕನು. ರಾಜಶೇಖರ ಒಪ್ಪಿದರೆ ಹೆಚ್ಚು ಸುದ್ದಿಯನ್ನು ಮಾಡದೆ ತೀವ್ರವಾಗಿ ಇಂದೇ ಮದುವೆ ಮುಗಿಸಿಬಿಟ್ಟು ನಾಳೆ ವಸಂತಕ ಬಂದಾಗ ಗೃಹಿಣಿಯಾದ ಮಗಳನ್ನು ತೋರಿಸಿದರೆ ಅವರ ಮನೆಯವರೂ ಒಪ್ಪಬಹುದು. ಹೇಗಿದ್ದರೂ ಈಕೆಗೂ ಅವನ ಬಗ್ಗೆ ಪ್ರೇಮವಿದೆ. ಲಿಂಗಮ್ಮ ಮಾತು ಮುಗಿಸಿದಾಗ ವಾತಾವರಣ ಮತ್ತೆ ಗಂಭೀರವಾಯಿತು. ಚೆನ್ನಾಗಿದೆ ನಿನ್ನ ಸಲಹೆ. ಹುಲಿಯ ಬಾಯಿಗಂಜಿ ಹುತ್ತವನ್ನು ಹೋಗುವಂತೆ, ಹುತ್ತಕ್ಕಂಜಿ ಕೊಳ್ಳಕ್ಕಿಳಿಯುವಂತೆ ರಾಜನ ಮೋಹದ ಜಾಲವನ್ನು ತಪ್ಪಿಸಿಕೊಳ್ಳ ಹೋಗಿ ಮದುವೆ ಎಂಬ ಸಿಂಹದ ಗವಿಯಲ್ಲಿ ಪ್ರವೇಶಿಸುವಂತಿದೆ. ಅದು ಕಬ್ಬಿಣದ ಕೋಳವಾದರೆ ಈ ಬಂಧನವು ಬಂಗಾರದ ಸರಪಳಿ. ಮಹಾದೇವಿ ಮರುನುಡಿದಳು. ಅವನ ಬಗ್ಗೆ ಎಂತಹ ಮೆಚ್ಚುಗೆಯ ಮಾತುಗಳನ್ನಾಡಿದೆ? ಲಿಂಗಮ್ಮ ಅಚ್ಚರಿಯಿಂದ ಕೇಳಿದಳು. ಅವು ಅಭಿಮಾನದ ಸಂಕೇತವೇ ವಿನಃ ಪ್ರೇಮದ ಸಂಕೇತವಲ್ಲ. ಅಲ್ಲಿ ಅಣ್ಣನ ಗುಣವಂತಿಕೆಯನ್ನು ಕಂಡು ತಲೆದೂಗುವ ಭ್ರಾತೃಪ್ರೇಮವಿದೆಯೇ ಹೊರತು ಅವನಿಗೆ ಒಲಿದ ಪ್ರಣಯಿನಿಯ ಭಾವವಿಲ್ಲ. ನೋಡುವ, ಯಾರಿಗೂ ಧಕ್ಕೆಯಾಗದೆ ಎಲ್ಲರೂ ನೆಮ್ಮದಿಯಾಗಿರಬಹುದಾದ ಮಾರ್ಗ ಇದೊಂದೇ, ಲಿಂಗಮ್ಮ ಹೇಳಿದಳು. ಮಹಾದೇವಿಯು ತಂದೆಯನ್ನು ಸಮೀಪಿಸಿ ಆವೇಶದಿಂದ ನುಡಿದಳು. ಅಪ್ಪ, ನನ್ನ ತನುಮನ ಕರಣಗಳೆಲ್ಲ ದೇವನಿಗಾಗಿ ಮೀಸಲಾಗಿವೆ. ಲೌಕಿಕ ಪುರುಷನು ಜನನ ಮರಣ ವಿಕಾರಗಳಿಗೆ ಈಡಾದವನು ಎಷ್ಟೇ ಸುಂದರನಿರಲಿ, ಎಷ್ಟೇ ಸದ್ಗುಣಿಯಾಗಿರಲಿ, ಅವನನ್ನು ನಾನು ಅಲ್ಲೇ. ನನಗೆ ಪರಿಪೂರ್ಣನಾದ ಪರಮಾತ್ಮನಷ್ಟೇ ಪತಿಯಾಗಬೇಕು. ಈ ಮಾರ್ಗ ಎಷ್ಟು ಕಷ್ಟದಾಯಕ ಎಂಬುದನ್ನು ಇನ್ನೂ ಅರಿತಿಲ್ಲವೇ ಮಹಾದೇವಿ? ಬದುಕಿನಿಂದ ಪಾಠ ಕಲಿಯುವುದು ಜಾಣರ ಲಕ್ಷಣ. ಇದೀಗ ದಂಡೆಯನ್ನು ದಾಟಿ ಕಾಲಿಡುತ್ತಿದ್ದಂತೆಯೇ ಈ ವಿರಕ್ತ ಜೀವನದ ನದಿ ಇಷ್ಟು ಆಳವಾದರೆ ನಟ್ಟ ನಡುವೆ ಎಷ್ಟು ಆಳವಿರಬಹುದು? ಅವ್ವ,
ಈಜುವ ಕಲೆಯಿದ್ದು ದಾಟುವ ಶಕ್ತಿ ಇದ್ದವರಿಗೆ ಆಳವು ಮಹತ್ವದ್ದಲ್ಲ. ಆದರೆ ಅಪ್ಪ, ಈ ಸಮಾಜವು ವಿಲಾಸಿಗಳಿಗೆ, ದುರಾಚಾರಿಗಳಿಗೆ, ದುರ್ಮತಿಗಳಿಗೆ ಎಲ್ಲರಿಗೆ ಅವಕಾಶ ನೀಡಿದೆಯಂತೆ. ನನ್ನಂತಹ ವಿರಾಗಿಣಿಗೆ ಬಾಳಲು ಅವಕಾಶ ನೀಡಲೊಲ್ಲದು. ಸದಾಚಾರಿಗಳು ಬಾಳಲು ಅಯೋಗ್ಯವಾದ ಇಂತಹ ಪ್ರಪಂಚದಲ್ಲಿ ಬದುಕಬೇಕೇಕೆ? ಇಲ್ಲಿ ಬೆಳೆಗೆ ಮಹತ್ವವಿಲ್ಲ, ಕಳೆಗೆ ಮಹತ್ವ. ನನ್ನ ಮದುವೆಯ ಆಲೋಚನೆ ಮಾಡುವ ಬದಲು ಈ ನನ್ನ ಶರೀರವನ್ನು ಕಡಿದು ತುಂಡು ತುಂಡು ಮಾಡಿ ನಾಯಿ ಕಾಗೆಗಳಿಗಾದರೂ ಎಸೆದು ಬಿಡಬಾರದೆ? ಅದರಿಂದ ಕಳಂಕಿತಳಾಗುವುದೂ ತಪ್ಪುವುದು, ಲೌಕಿಕರ ಕಾಟವೂ ತಪ್ಪುವುದು. ದುಃಖವು ತಡೆಯಲು ಸಾಧ್ಯವಾಗಿ ಮಹಾದೇವಿಯನ್ನು ಹತಾಶಳನ್ನಾಗಿ ಮಾಡಿತು. ತನ್ನ ಮುಖವನ್ನು ಮೇಲಕ್ಕೆತ್ತದೆ ಸರಕ್ಕನೆ ಹಿಂದಕ್ಕೆ ತಿರುಗಿ ಮಹಡಿಯನ್ನೇರಿದಳು. ಲಿಂಗ, ಈ ವಿಷಯವನ್ನು ಕೆದಕಬೇಡ. ಉರಿ ಬರಲಿ, ಸಿರಿ ಬರಲಿ, ಸುಖವೇ ಬರಲಿ, ಸಾವೇ ಬರಲಿ, ನಮ್ಮ ಹೋರಾಟದಲ್ಲಿ ಹಿಂದೆ ಸರಿಯುವುದು ಬೇಡ. ನಮ್ಮ ಮಗಳನ್ನು ವಿರಾಗಿಣಿಯಾಗಿ ಉಳಿಸಿಕೊಂಡು ಜಗದೊಡೆಯನ ಮೀಸಲು ಸತಿಯನ್ನಾಗಿ ಮಾಡಲು ಯಾವ ತ್ಯಾಗಕ್ಕೆ ಬೇಕಾದರೂ ಸಿದ್ಧರಾಗೋಣ. ಓಂಕಾರ ದೃಢಧ್ವನಿಯಲ್ಲಿ ನುಡಿದ. ಮಹಾದೇವಿ ಭ್ರಮಿತಳಂತೆ ದಿಗ್ಮೂಢಳಾಗಿದ್ದಳು. ನಾಳೆಯ ಬೆಳಗ್ಗೆ ಎಂಬುದು ಬರದೆ ಇಂದು ಹಾಗೆಯೇ ಶಾಶ್ವತವಾಗಿ ಉಳಿಯಬಾರದೆ ಎಂದುಕೊಳ್ಳುವಳು. ತಾಯಿಯಿಂದ ತಪ್ಪಿಸಿಕೊಂಡ ಮಗುವು ಸಂತೆಯ ಮಧ್ಯದಲ್ಲಿ ನಿಂತು ಅಳುವಂತಾಗಿತ್ತು ಅವಳ ಪರಿ. ಇಂತಹ ಕಷ್ಟ ಕೋಟಲೆಯಲ್ಲಿ ಬೇಯುವುದಕ್ಕಿಂತ ಸಾಯುವುದು ಮೇಲು ಎಂದು ಒಳಮನವೊಂದು ಹೇಳುತ್ತಿತ್ತು. ಆತ್ಮಹತ್ಯೆ ಮಾಡಿಕೊಂಡು ಈ ಅನಿಷ್ಟ ಕಾಯವನ್ನು ವಿಸರ್ಜಿಸಿ ಇನ್ನೊಂದು ಜನ್ಮವನ್ನು ಪಡೆದರೆ ಆಗಲಾದರೂ ನಿರಾತಂಕವಾಗಿ ದೇವನನ್ನು ಕೂಡಬಹುದು. ದೌರ್ಬಲ್ಯವು ಒಳಮನಕ್ಕೆ ಪುಷ್ಟಿ ಕೊಡುತ್ತಿತ್ತು. ಆದರೆ ಸತ್ತು ಏನನ್ನು ಸಾಧಿಸಬಲ್ಲೆ? ಪ್ರಭುದೇವರು ಹೇಳುವುದಿಲ್ಲವೇ, ಕೊಟ್ಟ ಕುದುರೆಯ ಏರಲರಿಯದೆ ಬೇರೊಂದು ಕುದುರೆಯ ಬಯಸುವವರು ವೀರರೂ ಅಲ್ಲ, ಧೀರರೂ ಅಲ್ಲ ಎಂದು. ಎಂತಹ ಕುದುರೆಯನ್ನು ಕೊಟ್ಟರೇನಂತೆ? ಅದನ್ನು ಪಳಗಿಸಿಕೊಂಡು ಬಳಸಿಕೊಳ್ಳುವ ಯೋಗ್ಯತೆ ಇಲ್ಲದೆ ಇನ್ನೊಂದು ಜನ್ಮವನ್ನು ಬಯಸುವ ಹೇಡಿಗಳಿಗೆ ಪರಮಾರ್ಥ ಪಥ ಸಾಧ್ಯವಿಲ್ಲ. ವಿವೇಕವು ಚುಚ್ಚಿ ಹೇಳಿದಂತಾಯಿತು. ಇಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳುವ ಹೇಡಿ ನಾನಲ್ಲ. ಮಹಾದೇವಿಯ ನಿರ್ಧಾರ ವಿವೇಕದ ಕೆಳೆತನವನ್ನೇ ಬಯಸಿತು. ಇಲ್ಲಿಂದ ತಪ್ಪಿಸಿಕೊಂಡು ಹೊರಟು ಹೋಗಲೇ? ಯಾರಿಗೂ ಕಾಣದಂತೆ ಹೊರಟು ಹೋದರೆ ತಾಯಿ ತಂದೆಯರ ಕೊರಳಿಗೆ ಸಮೀಪಿಸಿರುವ ಉರುಳು, ನನ್ನನ್ನು ಹೆದರಿಸುವ ಕಂಟಕವು ದೂರ ಸರಿಯುವುದಷ್ಟೇ ಎಂದು ಮನಸ್ಸು ಆಲೋಚಿಸತೊಡಗಿದಾಗ ಬುದ್ಧಿ ಅದನ್ನು ಅನುಮೋದಿಸಿತು. ಮಹಾದೇವಿ ಸ್ತಬ್ಧವಾಗಿ ಆಲಿಸಿದಳು. ಮನೆಯಲ್ಲಿನ ದೀಪಗಳು ಆರಿದ್ದವು. ಬೆಳದಿಂಗಳ ಬೆಳಕು ಕಿಟಕಿಯಲ್ಲಿ ತೂರಿ ಒಳಗೆ ಹರಡಿತ್ತು. ಬಾಗಿಲನ್ನು ಸರಿಸಿದಾಗ ಗಿರಿಜಾಂಬೆ ಬಾಗಿಲ ಬಳಿ ನಿದ್ರಿಸುತ್ತಿದ್ದಳು. ಓ, ನಾನು ಏನಾದರೂ ಮಾಡಿಕೊಂಡೇನೋ ಎಂದು ಅವ್ವನಿಗೆ ಭಯವೇನೋ. ನನ್ನನ್ನು ಕಾಯಲಿಕ್ಕೆ ಗಿರಿಜಕ್ಕನನ್ನು ಕೂಡಿಸಿದ್ದಾಳೆ. ಆದರೆ ಈಕೆ ನಿದ್ರೆ ಎಂಬ ಮಾಯೆಯ ತೋಳ್ತೆಕೆಯಲ್ಲಿ ಮೈಮರೆತು ಹೊರಗಿದ್ದಾಳೆ. ಮಹಾದೇವಿಗೆ ನಗೆ ಬಂದಿತು. ಒಂದೇ ಒಂದು ಸೀರೆಯನ್ನು, ವಿಭೂತಿಯ ಒಂದು ಉಂಡೆಯನ್ನು ಸುತ್ತಿಕೊಂಡು ಕಂಕೊಳಲ್ಲಿಕ್ಕಿಕೊಂಡು ಗಿರಿಜಾಂಬೆಗೆ ಎಚ್ಚರವಾಗದಂತೆ ನಡೆದಳು. ಮಾಳಿಗೆಯ ಮುಂಬಾಗಿಲಲ್ಲಿ ನಿಂತು ಬೀದಿಯನ್ನು ದೃಷ್ಟಿಸಿದಾಗ ರಾಜನ ಪಟುಭಟರು ಆಗೊಮ್ಮೆ ಈಗೊಮ್ಮೆ ಸುಳಿಯುತ್ತಿದ್ದುದನ್ನು ಕಂಡಳು. ಅವನೂ ಕಾವಲಿರಿಸಿರುವನೇ? ಸರಿ, ಹಿತ್ತಲ ಬಾಗಿಲನ್ನು ತೆರೆದರೆ ಕೈದೋಟ. ಅದು ಕೊನೆಗೊಳ್ಳುವುದು ಹಿಂದಿನ ಓಣಿಯಲ್ಲಿ. ಅಲ್ಲಿಳಿದು ಪಾರಾಗಿ ಬಿಡಬಹುದು. ನಾನು ಬರಲೆಂದೇ ಇರಬೇಕು. ಚನ್ನಮಲ್ಲಿಕಾರ್ಜುನನು ಚಂದ್ರನೆಂಬ ದೀಪವನ್ನು ಹಿಡಿದು ಜ್ಯೋತ್ಸ್ನೆಯನ್ನು ಚೆಲ್ಲಿ ಸ್ವಾಗತಿಸುತ್ತಿರುವನು. ಸದ್ದಾಗದಂತೆ ಮೆಟ್ಟಿಲಿಳಿದು ಬಂದಳು. ಹೆತ್ತವರನ್ನು, ತವರು ಮನೆಯನ್ನು, ಹುಟ್ಟಿದ ಊರನ್ನು ಬಿಡಲು ದುಃಖ ತುಂಬಿ ಬಂದಿತು. ಮೂಗೇರಿಸಿದರೆ ಶಬ್ದವಾದೀತೆಂದು ಉಸಿರನ್ನು ಬಿಗಿ ಹಿಡಿದಳು. ಉದುರಿ ಬೀಳುವ ಹನಿಗಳಿಗೆ ಸ್ವಾತಂತ್ರ್ಯ ನೀಡಿದಳು. ತನ್ನಲ್ಲಿನ್ನೂ ವ್ಯಾಮೋಹದ ತಂತು ಕಡಿದಿಲ್ಲ. ಹುಟ್ಟಿದ ನೆಲೆಯ ತೃಷ್ಣೆ ಬಿಟ್ಟಿಲ್ಲವೆನಿಸಿ ನಾಚಿಕೆಯಾಯಿತು. ಮನಸ್ಸನ್ನು ಬಿಗಿ ಹಿಡಿದು ಹಿಂದಿನ ಬಾಗಿಲ ಅಗಳಿಯನ್ನು ಸದ್ದಾಗದಂತೆ ತೆರೆಯಲು ಪ್ರಯತ್ನಿಸಿದಳು. ಆಶ್ಚರ್ಯವೆಂಬಂತೆ ಅದು ಸ್ವಲ್ಪ ಎಳೆಯುತ್ತಲೇ ತಾನಾಗಿ ತೆರೆಯಿತು. ಓಹೋ, ಬಾಗಿಲ ಅಗುಳಿ ಹಾಕಲು ಮರೆತು ಬಿಟ್ಟಿದ್ದಾರೆ ಎಂದುಕೊಂಡು ಹೊರಗೆ ಕಾಲಿರಿಸಿ ಬಾಗಿಲನ್ನು ಮತ್ತೆ ಎಳೆದುಕೊಂಡಳು. ಸದ್ಯ ಪಾರಾದೆ ಎಂದು ತ್ವರಿತಗತಿಯಲ್ಲಿ ಹೆಜ್ಜೆ ಇರಿಸಿದಳು. 4 ಗೋಡೆಗಳ ಪ್ರಪಂಚದ ಹೊರಗೆ ಕಾಲಿಡದ ತಾನು ಒಂಟಿಯಾಗಿ ಜಗತ್ತನ್ನು ಎದುರಿಸ ಹೊರಟಿರುವ ಸಾಹಸಕ್ಕೆ ಅಚ್ಚರಿ ಎನಿಸಿತು. ಕೈತೋಟದ ಹಿಂದಿನ ಬಾಗಿಲಿಗೆ ಕೇವಲ 4 ಹೆಜ್ಜೆಯಷ್ಟು ಇರಬೇಕು. ಅಷ್ಟರಲ್ಲಿ ಯಾರೋ ಕೈಯನ್ನು ಹಿಡಿದಂತಾಗಿ ಎದೆ ಝಲ್ಲೆಂದಿತು. ತಲೆ ಗರಗರನೆ ಸುತ್ತತೊಡಗಿತು. ನಿಂತುಕೊಂಡ ಬೆಳ್ಳನೆಯ ಪುರುಷಾಕೃತಿ. ಆ ಭಾಗದಲ್ಲಿ ಗಿಡಗಳ ನೆರಳು ದಟ್ಟವಾಗಿದ್ದು ಮುಖವು ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ಜಲಜಲನೆ ಮೈ ಬೆವರಿತು. ಯಾರದು? ಒಣಗಿದ ತುಟಿಯನ್ನು ಸವರಿಕೊಂಡು ಪ್ರಶ್ನಿಸಿದಳು. ಮಾದೇವಿ, ಇದೇನು ಮಾಡುತ್ತಿರುವೆಯಮ್ಮ? ಓಂಕಾರನ ಧ್ವನಿ. ಅಪ್ಪ, ನೀನು?
ಆಶ್ಚರ್ಯ, ಸಮಾಧಾನ, ನಾಚಿಕೆ ಏಕಕಾಲಕ್ಕೆ ಸಮನಿಸಿದವು. ಹೌದು ಮಗಳೇ, ರಾತ್ರಿ ನಿದ್ದೆ ಬರಲಿಲ್ಲ. ಒಬ್ಬನೇ ಬಂದು ಬಿಲ್ವವೃಕ್ಷದ ಕಟ್ಟೆಗೊರಗಿ ಕುಳಿತಿದ್ದೆ. ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದ ನಾನು ಎಲೆಗಳ ಸರಿದಾಟದ ಶಬ್ದವಾಯಿತೆಂದು ಕಣ್ತೆರೆದು ನೋಡಿದಾಗ ಸ್ವಲ್ಪ ದೂರದಲ್ಲಿ ಬಿಳಿಯ ಆಕೃತಿ ಹೋಗುವುದನ್ನು ಕಂಡೆ. ಮೊದಲು ದಿಗಿಲಾದರೂ ನಂತರ ಸಂಶಯ ಬಂದು ಹಿಂಬಾಲಿಸಿದನವ್ವ. ಏಕಮ್ಮ ಕಂದ, ಇಂತಹ ಪ್ರಯತ್ನ? ನೋವು ತುಂಬಿದ ದನಿಯಲ್ಲಿ ಓಂಕಾರ ಕೇಳಿದ. ಅಪ್ಪ, ನನ್ನ ಕೈ ಬಿಡಪ್ಪ. ವಿಶಾಲವಾದ ಜಗತ್ತಿನಲ್ಲಿ ಪ್ರವೇಶಿಸಿ ಗುರಿ ಮುಟ್ಟಲು ಪ್ರಯತ್ನಿಸುವೆ. ನಿಮ್ಮ ಬಾಳಿನಲ್ಲಿ ನಾನು ಎಡರಾಗಿ ಬಂದಿರುವೆ. ಹೂಮಾಲೆಯಾಗಿ ಕೀರ್ತಿ ತರುವ ಬದಲು ಹಾವಿನ ಹಾರವಾಗಿ ವಿಘ್ನಗಳನ್ನು ತಂದಿರುವೆ. ನನ್ನಿಂದಾಗಿ ನಿನಗೂ ಅವ್ವನಿಗೂ ಈ ಇಳಿ ವಯಸ್ಸಿನಲ್ಲಿ ಎಷ್ಟು ಕಷ್ಟ. ನಾನೆಲ್ಲಾದರೂ ಹೋದರೆ ಆ ಗೂಬೆ ದೃಷ್ಟಿಯನ್ನು ಹಿಂತೆಗೆದುಕೊಳ್ಳುವುದು. ಬೇಡ ಕಂದ, ನೀನಿಲ್ಲದ ಬಾಳು ಬಂಜರ ಬೀಳು. ಬರುವ ಎಡರುಗಳು ಬರಲಿ, ಒಟ್ಟಾಗಿ ಬದುಕುವ, ಒಟ್ಟಾಗಿ ಸಾಯುವ. ಓಂಕಾರ ಮಗಳ ನೆತ್ತಿಯನ್ನು ವಾತ್ಸಲ್ಯದಿಂದ ಸವರಿ ತನ್ನ ಎದೆಗೆ ಒರಗಿಸಿಕೊಂಡ. ಮಹಾದೇವಿಯ ತಡೆದಿಟ್ಟ ದುಃಖ ಅಷ್ಟೇ ಸತ್ವಯುತವಾಗಿ ಪ್ರವಹಿಸಿತು. ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ತಂದೆಯ ಎದೆಗೊರಗಿ. ಓಂಕಾರನ ನಿರ್ಲಿಪ್ತ ಗಂಡತೆಯೂ ಕರಗಿ ಬಿಸಿ ಕಣ್ಣೀರ ಮೂಲಕ ಹರಿಯತೊಡಗಿತ್ತು. ಗಂಡಸಾದ ತಾನು ದುಃಖವನ್ನು ತೋರಿಸಿಕೊಳ್ಳಬಾರದು ಎಂದು ಎಷ್ಟೇ ಪ್ರಯತ್ನಿಸಿದರೂ ಹದುಳಿಗ ಹೃದಯ ಹನಿಗಳನ್ನು ಸುರಿಸಿತು. ಅವನ ಕಣ್ಣಿನಿಂದ ಜಾರುತ್ತಿದ್ದ ಬಿಸಿ ಹನಿಗಳು ಮಹಾದೇವಿಯ ದಟ್ಟ ಕೂದಲ ಪದರನ್ನು ದಾಟಿ ಚರ್ಮವನ್ನು ಸ್ಪರ್ಶಿಸಿದಾಗ ಅವಳಿಗೆ ಎಚ್ಚರವಾಯಿತು. ಅಪ್ಪ, ಗಂಡಸಾದ ನೀನು ಅಳುವುದೇ? ಮೆಲ್ಲನೆ ಅಂದಳು. ಗಂಡಸಾಗಿ ಅಳುತ್ತಿಲ್ಲಮ್ಮ, ತಂದೆಯಾಗಿ ಅಳುತ್ತಿರುವೆ ಮಗು. ನಾನು ಮನುಷ್ಯನಲ್ಲವೇ? ನನಗೂ ಹೃದಯವಿಲ್ಲವೇ? ಮತ್ತೆ ನೀರವ ಮೌನ. ಕಡೆಯ ಜಾವದ ಕೋಳಿ ಕೂಗಿದಾಗ ಮಹಾದೇವಿಗೆ ಬಹಿರ್ಪ್ರಜ್ಞೆ ಮೂಡಿ ದೀರ್ಘ ನಿಟ್ಟುಸಿರಿಟ್ಟು ಮೌನವಾಗಿ ಒಳಗೆ ನಡೆದಳು. ಕೇಳಿದ್ರಲ್ಲ ಸ್ನೇಹಿತರೆ, ಎಷ್ಟು ಕಷ್ಟ ಮಹಾದೇವಿ ಅಕ್ಕಂದು. ತುಂಬ ಅದ್ಭುತವಾಗಿ ಬಂದಿದೆ ಈ ತರಂಗಿಣಿ ಕಾದಂಬರಿ. ಎಲ್ಲರೂ ಕೇಳಿಸ್ಕೊಳ್ಳಿ. ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ಸಮಯ ಇದ್ದಾಗ ಕೇಳಿ ಆನಂದ ಪಡಬಹುದು. ನಿಮ್ಮ ಸ್ನೇಹಿತರಿಗೂ ಈ ಲಿಂಕನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಶರಣು ಶರಣಾರ್ಥಿ.